ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಆಲೂ ಪಾಲಕ್ ಕರಿನ ಮಾಡ್ತಾಯಿದ್ದೀನಿ. ಸೊ ನೀವು ಪಾಲಕ್ ಯೂಸ್ ಮಾಡಿ ರೈಸು ಸಾಂಬಾರು ಮಾಡಿರ್ಬೋದು. ಸೊ ಇದೊಂಥರ ಆಲೂ ಯೂಸ್ ಮಾಡಿ ಆಲೂ ಪಾಲಕ್ ಕರಿನ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಬನ್ನಿ, ಮೇನ್ ಏನು ಬೇಕು ಅಂದರೆ ಇದಕ್ಕೆ ಪಾಲಕ್ಕು, ಹಾಗೆ ಮೊದಲೇ ನಾನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ. ಸೊ 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿಗೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ. ಸೋಡಾ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಇವಾಗ ನಾನು ಪಾಲಕ್ ಹಾಕ್ಕೋತಾ ಇದ್ದೀನಿ. ಪಾಲಕದ ಕಲರು ಚೇಂಜ್ ಆಗಬಾರ್ದು. ಸೊ ಅದಕ್ಕೋಸ್ಕರ, ಅಂದರೆ ಹಸಿರಾಗೆ ಉಳಿದಿರುತ್ತೆ, ಸ್ವಲ್ಪ ನೀರಿಗೆ ಬಿಟ್ಕೊಳ್ಳುತ್ತೆ ಕಲರು, ಆದರೆ ಪೂರ್ತಿಯಾಗಿ ಬಿಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೋಡಾನ ಹಾಕಲೇಬೇಕಾಗತ್ತೆ. ಹಾಗೆ ಸೋಡಾ ಹಾಕಿದ ನಂತರ ಈ ಥರ ಕುದಿಸ್ಕೋಬೇಕು ನೀರಲ್ಲಿ. ಸೊ ಈ ಥರ ಕುದಿಸ್ಕೊಂಡ ನಂತರ ನೀರಲ್ಲಿ ಚೆನ್ನಾಗಿ ಕುದಿಸಿದ ನಂತರ ಈ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಕೂಡ ಹೋಗಿರುತ್ತೆ ಕುದಿಸ್ಕೊಂಡ ನಂತರ. ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಕುದಿಸಿದ ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ. ಸೊ ಈ ಮಿಕ್ಸಿ ಜಾರಿಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ಹಾಗೆ ಜೀರಿಗೆ, ನೆಕ್ಸ್ಟ್ ಬಂದುಬಿಟ್ಟು ಮೆಣಸುಕಾಳು, ಲವಂಗ ಮತ್ತು ಚಕ್ಕೆನ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಪಾಲಕದ ಕುದಿಸಿದ್ವಲ್ಲ ಅದನ್ನು ಕೂಡ ಇದರೊಳಗಡೆ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಹಾಕಬೇಡಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ಈ ಥರ ಆಗುತ್ತೆ. ಸೊ ಈ ಥರ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಆಗಿರಬೇಕು. ಹಾಗೆ ನಾನು ಮೊದಲೇ ಹೇಳಿದ್ನಲ್ಲ, ಒಂದು 4 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಸೊ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಲಿಂದ, ಇಲ್ಲ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇವೆರಡು ರೆಡಿ ಆಯ್ತಲ್ಲ. ಹಾಗೆ ಇದಕ್ಕೆ ಒಗ್ಗರಣೆನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತು ಅದೇ ಕಡಾಯಿಗೆ ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಅದಕ್ಕೇ ನಾವು ಒಗ್ಗರಣೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಜೀರಿಗೆ ಎರಡೂ ಚಟ್ಪಟ್ ಅಂದ ನಂತರ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲೂ ಹಾಕೋಬೋದು, ಒಗ್ಗರಣೆಯಲ್ಲೂ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ. ಹಾಗೆ ಒಂದು ದಪ್ಪದಾಗಿರೋ ಈರುಳ್ಳಿನ ತೊಗೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದು ಕೂಡ ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೊಳ್ಳಿ. ಹಾಗೆ ಕಸ್ತೂರಿ ಮೆಂತಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಹುಳಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ನೆನೆಸಿ ಕೂಡ ಇನ್ನೂ ಯೂಸ್ ಮಾಡ್ಕೋಬೋದು, ಅಂದರೆ ನೀರಲ್ಲಿ ಸ್ವಲ್ಪ ನೆನೆ ಇಟ್ಟು ಹಾಕೋಬೋದು, ಇಲ್ಲ ಟೊಮೆಟೊನೂ ಯೂಸ್ ಮಾಡ್ಕೊಳ್ಳಿ. ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಈ ಥರನೇ ಇರಲಿ, ಫುಲ್ ಪೇಸ್ಟ್ ಮಾಡ್ಕೋಬೇಡಿ. ಆಲೂಗಡ್ಡೆನ ಸ್ವಲ್ಪ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗಲಿ, ಅದಕ್ಕೋಸ್ಕರ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅಂದರೆ ಅದನ್ನು ಪಾಲಕದ ಏನು ರುಬ್ಬಿದ್ದೀವಲ್ಲ ಆ ಮಿಶ್ರಣ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಉಳಿದಿರೋದು ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಈ ಥರ ನೀರು ಹಾಕ್ಕೊಂಡ ನಂತರ ಸ್ವಲ್ಪ ನಿಮಗೆ ನೀರು ಅನಿಸಿದ್ರೆ ತುಂಬ ಹೊತ್ತು ಕುದಿಸ್ಕೋಬೇಕು. ಅಂದರೆ ಎಷ್ಟು ಹೊತ್ತು ಕುದಿಸ್ತೀವಲ್ಲ ಅಷ್ಟು ಗಟ್ಟಿ ಆಗುತ್ತೆ ಇದು. ಸೊ ನಮ್ಮ ಪಾಲಕ್ ಎಷ್ಟಿತ್ತು ಅಷ್ಟನ್ನು ನಾನು ನೀರು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ನೋಡಿ, ನಾನು ಇದು ಪೂರ್ತಿ ಕುದಿಸಿ ನಿಮಗೆ ತೋರಿಸ್ತೀನಿ ಯಾವ ಥರ ಗಟ್ಟಿ ಆಗುತ್ತೆ ಅಂತ. ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ಕೋತಾ ಇದ್ದೀನಿ, ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಯಾವ ಥರ ಗಟ್ಟಿ ಆಗ್ತಾಯಿದೆ ಅಂತ. ಆಲೂಗಡ್ಡೆನ ಸ್ವಲ್ಪ ಪಾಲಕ್ಕು ಅದು ಸ್ವಲ್ಪ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ಈ ಥರ ಗಟ್ಟಿ ಆಗುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕೆಂದರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸಾಕು ಅನಿಸ್ತಾ ಇದೆ, ಸೊ ನಾನು ಅಷ್ಟಕ್ಕೆ ಬಿಟ್ಟಿದ್ದೀನಿ. ರೆಡಿ ಆಯಿತು ಆಲೂ ಪಾಲಕ್ ಕರಿ. ನಾನಿವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಇದನ್ನು ಚಪಾತಿ ಜೊತೆನೋ ಅಥವಾ ಪೂರಿ ಜೊತೆನೋ ಇಲ್ಲ ಅನ್ನ ಸಾಂಬಾರು ತಿಂದು ಬೇಜಾರಾಗಿದ್ದರೆ
ಅನ್ನ ಜೊತೆನೂ ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಪಾಲಕ್ ರೆಸಿಪೀಸ್ ಯಾವುದಾದ್ರೂ ರೆಸಿಪಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಮೇಲೆ ಸ್ವಲ್ಪ ನಾನು ಒಣ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಬೇಡ ಅನ್ನೋರು ಬಿಡ್ಬೋದು. ಇದೇ ಥರದ ವಿಡಿಯೋಗಳಲ್ಲಿ ಸಿಗ್ತಾ ಇರ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.